ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು ಒಂದಾದ್ಮೇಲೆ ಒಂದು ಬರ್ತಾ ಇದೆ. ಎಲ್ಲ ರೀತಿ ಪರಿಹಾರಗಳನ್ನ ಮಾಡ್ಕೊಂಡಿದ್ದೀವಿ, ದೇವಸ್ಥಾನಗಳಿಗೆ ಹೋಗಿದ್ದೀವಿ, ಹೋಮ ಹವನಗಳಲ್ಲಿ ಪಾಲ್ಗೊಂಡಿದ್ದೀವಿ, ವ್ರತಗಳ ಆಚರಣೆ ಮಾಡಿದ್ದೀವಿ. ಆದರೂ ಕೂಡ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅಂದರೆ ಖಂಡಿತ ಚಿಂತೆ ಮಾಡಬೇಡಿ. ಈಗಲೇ ಇವತ್ತೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಎಲ್ಲ ಒಂದು ಸಮಸ್ಯೆಗಳಿಂದ ಆದಷ್ಟು ಬೇಗ ನಿಮಗೆ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಅದಷ್ಟೇ ಅಲ್ಲದೆ ಗುರುಜಿಯವರ ಒಂದು ಸಾರಥ್ಯದಲ್ಲಿ ಆಗಸ್ಟ್ 14ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಬಹಳ ದಿನಗಳಿಂದ ಕೇಳ್ತಾ ಇದ್ರಿ, ಬಹಳ ದಿನಗಳಿಂದ ಕಾಯ್ತಾ ಇದ್ರಿ. ಆ ಒಂದು ದಿನ ಬಂದಿದೆ, ಆಗಸ್ಟ್ 14ನೇ ತಾರೀಕು. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಹೆಸರನ್ನ ನೀವು ನೋಂದಾಯಿಸ್ಕೊಳ್ಳಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಮ್ಮ. ಗುರುಗಳೆಲ್ಲೋ ಒಂದು ಕಡೆ ನೆನ್ನೆ ಸಂಚಿಕೆಯಲ್ಲಿ ನಮಗೆ ಈ ಒಂದು ಗರುಡ ಪಂಚಮಿಯ ಆಚರಣೆ, ನಾಗರ ಪಂಚಮಿಯ ಆಚರಣೆ ಬಗ್ಗೆ ತಿಳಿಸ್ತಾ ಇದ್ರಿ. ಇನ್ನು ಸಿರಿಯಾಳ ಷಷ್ಠಿ ಇದೆ ನಾಳೆ ಅಂತ ಹೇಳ್ಬೋದು. ಇದರ ಒಂದು ವಿಶೇಷತೆ ಏನು? ಇದು ಕೂಡ ಬಹಳ ವಿಶೇಷ ಅಂತಲೇ ಕನ್ಸಿಡರ್ ಮಾಡಬೇಕಾ, ಆಚರಣೆಯನ್ನು ಮಾಡಬೇಕಾ? ಯಾಕಂದರೆ ನಾಗ ಚೌತಿ ಪಂಚಮಿ ಮಾಡಿದ್ದೀವಿ ಅಂತ ಸುಮ್ಮನೆ ಆಗ್ಬೋದಾ? ಏನು ಹೇಳ್ತೀರಾ ಗುರುಗಳೇ ಇದ್ರ ಬಗ್ಗೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು. ಅದೇ ಒಂದೊಂದು ತಿಥಿಗೆ ಒಂದೊಂದು ಮಹತ್ವ ಇದ್ದು ಅಂತಹ ತಿಥಿಗಳನ್ನ ಮಾಡ್ಕೊಂಡು ಬರ್ತೀವಿ. ಪಾಡ್ಯಮಿ, ಬಲಿಪಾಡ್ಯಮಿ, ದ್ವಿತೀಯ, ಯಮದ್ವಿತೀಯ, ತೃತೀಯ, ಅಕ್ಷಯ ತೃತೀಯ, ಚೌತಿ, ನಾಗಚೌತಿ, ಷಷ್ಠಿ ಬಂತು. ಷಷ್ಠಿ, ಈಗ ಸ್ಕಂದ ಷಷ್ಠಿ ಬರ್ತಾ ಇದೆ. ಸ್ಕಂದ ಷಷ್ಠಿ ಅನ್ನೋದು ಬೇರೆ, ಈಗ ಶಿರಿಯಾಳ ಷಷ್ಠಿ ಇದೆ. ಸ್ಕಂದ ಅಂತಕ್ಕಂಥವ ಕುಮಾರಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ. ಅಂತಹ ಸ್ಕಂದ ಷಷ್ಠಿ ನಿಮಗೆಲ್ಲ ಗೊತ್ತಿರುತ್ತೆ, ಮಾಡ್ತಾರೆ. ಇದು ಶಿರಿಯಾಳ ಷಷ್ಠಿ ಆದ್ದರಿಂದ ಏನಿಲ್ಲೊಂದು ಮಹತ್ವ ಅಂತಂದರೆ ಬಹಳ ಪ್ರಮುಖವಾಗಿರೋ ಘಟ್ಟ. ನಾಳೆ ನೀವು ಇದನ್ನು ವ್ಯವಸ್ಥೆ ಮಾಡಿಕೊಂಡು ಮಾಡ್ತೀನಿ ಅನ್ನಲಿಕ್ಕೆ ನಾನು ಇವತ್ತು ಮಾತಾಡ್ತಾ ಇದ್ದೇನೆ. ಆ ಒಂದು ಶಿರಿಯಾಳ ಷಷ್ಠಿನಲ್ಲಿ ನಮಗೆ ಮೂಲಭೂತವಾಗಿರ್ತಕ್ಕಂಥದ್ದು ಏನಾದರೂ ಕಳೆದುಕೊಂಡಿದ್ದರೆ, ಮೂಲಭೂತಗಳು ಏನಾದರೂ ಒಂದು ನಷ್ಟವಾಗಿದ್ದರೆ, ಪಾಪ ಮನೆಯಲ್ಲಿ ನಾವು ವಾಸ ಮಾಡಬೇಕು ಅಂತ ಮನೆ ಕಟ್ಕೊಂಡಿರ್ತಾರೆ, ಕಾರಣಾಂತರದಿಂದ ಅದು ಮಾರಾಟ ಮಾಡಬೇಕಾಗತ್ತೆ. ಇಂತಹ ದುಃಖ, ಇಂತಹ ನೋವು, ಅಥವಾ ಮಕ್ಕಳು ಹೈಯರ್ ಎಜುಕೇಷನ್ ಎಲ್ಲೋ ಮಾಡಿಸ್ಬೇಕು ಅಂತಿರ್ತಾರೆ, ಕಾರಣಾಂತರದಿಂದ ಆಗದೇ ಇರತಕ್ಕಂಥದ್ದು. ಹೀಗೆ ಆ ಮಕ್ಕಳು ಕೂಡ ಅಭ್ಯುದಯದ ಪ್ರಾರ್ಥನೆ ಮಾಡಲಿಕ್ಕೆ ಇರ್ತಕ್ಕಂತಹ ತಿಥಿ ಷಷ್ಠಿ. ಇದರಲ್ಲಿ ಮಹತ್ತರವಾಗಿರ್ತಕ್ಕ ಒಬ್ಬ ಭಕ್ತ, ಮಹಾನ್ ಭಕ್ತ ಶಿರಿಯಾಳ. ಆತಃ ಏನು ಆ ಷಷ್ಠಿಯನ್ನು ಅನುದಿನವೂ ಅನುಕಾಲವೋ, ಅಂದರೆ ಅನುಕಾಲ ಅಂತಂದರೆ ಅನುದಿನವೂ ನಾನು ಲೆಕ್ಕ ನಾವು ತಗೊಳ್ಬೇಕಂತಂದ್ರೆ ಷಷ್ಠಿ ಅನ್ನೋ ತಿಥಿ ಬಂತು ಅಂತಂದರೆ ಅವನದನ್ನು ಮಾಡಿ ಪ್ರತಿದಿನವೂ ಉಪವಾಸ ಜೊತೆಗೆ ಮಾಡ್ತಾ ಆ ಭಗವಂತನೇ ಶಿರಿಯಾಳ, ನಿನ್ನ ಹೆಸರನ್ನು ಷಷ್ಠಿ ಇರಲಿ ಅಂತೇಳಿ ಇಟ್ಟ. ಅಂಥದ್ದಕ್ಕಾಗಿ ಈ ಶಿರಿಯಾಳ ಷಷ್ಠಿಯನ್ನು ಮಾಡತಕ್ಕಂಥವರು ಅಪೇಕ್ಷೆ ಇಟ್ಟುಕೊಂಡು ನಾವು ಮಾಡ್ತೀವಿ ಅನ್ನೋದೇ. ಆದರೆ ಸ್ಕಂದನಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಕ್ಕಂತಹದ್ದು. ನಾಗನಿಗೆ ನೀವು ಹೆಡೆ ಇಡ್ತಕ್ಕಂತಹದ್ದು. ನಾಗನಿಗೆ ನೀವು ಇಲ್ಲೊಂದು ಪದಾರ್ಥ ಬರುತ್ತೆ, ಚಿಲಿಮಿ ಅಂತ. ಅದಕ್ಕೆ ನಾನು ಇವತ್ತು ಹೇಳಿದ್ರೆ ಅವರು ನಾಳೆ ಬೆಳಗ್ಗೆ ಅದನ್ನು 9 ಗಂಟೆಗೆ ಎಲ್ಲಿಯಾದರೂ ಈ ಅಶ್ವತ್ಥಕಟ್ಟೆ ಅಥವಾ ಹುತ್ತ ನಾಗ ಇರ್ತಕ್ಕಂತಹದ್ದು ದೇವಸ್ಥಾನಕ್ಕೆ 9 ಗಂಟೆ ಕರೆಕ್ಟಾಗಿ ಅವರು ಆ ನೈವೇದ್ಯವನ್ನು ಮಾಡಬೇಕಾಗತ್ತೆ. ನಾನು ಯಾಕೆ 9 ಗಂಟೆ ಹೇಳ್ತೀನಿ ಅಂತಂದರೆ ಸಾತ್ವಿಕ ಸಮಯದ ಎಂಡಿಂಗ್ ಅದು 9 ಗಂಟೆ ಪರಿಪೂರ್ಣ. ಇನ್ನು ತಮಸ್ಸು ಪ್ರಾರಂಭ ಆಗ್ತಕ್ಕ ಸಂಧಿಕಾಲ ಅದು. ಆ ಸಂಧಿಕಾಲ ಪಾಪ ನಾಳೆ ವಿಡಿಯೋ ನೋಡಿದ ಹೆಂಗೆ ಅವ್ರು ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೆ ಮುಂಚಿತವಾಗಿ ತಿಳಿಸ್ತಾರೆ. ಅದಕ್ಕಾಗಿ ಆ ಷಷ್ಠಿಗೆ, ಆ ಶಿರಿಯಾಳ ಷಷ್ಠಿ ಏನು ಅವ ನೈವೇದ್ಯ ಮಾಡ್ತಿದ್ದಾನೆ, ಆ ಚಿಲಿಮಿ ಅಂತಕ್ಕಂತಹದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಈ ಕಡಲೆ ಬೇಳೆಯಿಂದ ಮಾಡಿರ್ತಕ್ಕಂತಹ ಪುಡಿ, ಬಿಳಿ ಎಳ್ಳಿಂದ ಮಾಡಿರ್ತಕ್ಕಂತಹ ಪುಡಿ, ಬೆಲ್ಲವನ್ನು ಸೇರಿಸಿ ಉಂಡೆ ಮಾಡ್ತಕ್ಕಂತಹದ್ದು. ಉಂಡೆಯನ್ನು ಮಾಡಿ ಅಲ್ಲಿ ಹಾಲಲ್ಲಿ ಹದ್ದಿ ಆ ನಾಗನ ಮುಂದೆ ಇಡಬೇಕು. ಗತಂ ನಷ್ಟ ಆಗಿದೆ, ಅದು ಲಭ್ಯವಾಗಬೇಕು. ಈಗ ನನಗೆ ಗತದಲ್ಲಿ ನಷ್ಟವಾಗಿದೆ, ಅದಕ್ಕೆ ನನಗೆ ಲಭ್ಯವಾಗಬೇಕು. ಮನೆ ಕಳ್ಕೊಂಡಿದ್ದೀನಿ, ಆಸ್ತಿ ಕಳ್ಕೊಂಡಿದ್ದೀನಿ, ಮತ್ತೊಂದು ಕಳ್ಕೊಂಡಿದ್ದೀನಿ. ಇದೆಲ್ಲವೂ ಕೂಡ ಪಡೆದುಕೊಳ್ಳಲಿಕ್ಕೆ ಮಾಡತಕ್ಕಂತಹ ಷಷ್ಠಿಯೇ ಶಿರಿಯಾಳ ಷಷ್ಠಿ. ಅದ್ಭುತವಾಗಿರ್ತಕ್ಕಂಥ. ನೀವಿನ್ನು ಹಾಲು ಹುಯ್ಯೋದು, ಅಥವಾ ನೀವು ಧೂಪದೀಪ ಹಾಕೋದು, ಹೂವು ಹಾಕೋದು, ಅಲ್ಲಿ ತಾಂಬೂಲ ಇಡೋದು, ಹಣ್ಣು ಇಡೋದು ನಿಮ್ಮ ಶಕ್ತಿಯಾನುಸಾರ ನಿಮಗೆ ಕೊಟ್ಟಿರುತ್ತೆ. ಅದರ ಜೊತೆನಲ್ಲಿ ಇದನ್ನು ಮಾಡಬೇಕು. ಇದು ಬಹಳ ವಿಶೇಷ. ನೀವು 9 ಗಂಟೆಗೆ ಮಾಡ್ತೀನಿ ಅಂತಂದಾಗ ಒಂದು ಸಲ ನೋಟ್ ಮಾಡ್ಕೊಂಡಿರಿ, ಆಶ್ಚರ್ಯಪಡ್ತೀರಿ ನೀವು. ಬಹುಶಃ ಮನೆಗೆ ಬರೋ ಒಳಗಡೆ ನಿಮಗೇನಾದರೂ ಒಂದು ವಿಶೇಷತೆ ಕಾಣಿಸುತ್ತೆ, ಏನೋ ಒಂದು ವಿಶೇಷತೆ, ಒಂದು ಗುಡ್ ನ್ಯೂಸ್ ಕೇಳಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಕೂಡ ಇರುತ್ತೆ. ನಾಗ ಅಂತಕ್ಕಂಥವನು ಹಾಗೇನೆ. ಈಗ ನೋಡಿ,
ನಾಗ ಪುಂಗಿ ಊದ್ಬೇಕು, ಹಾವು ಆಡ್ತಾರಲ್ಲ, ಅದನ್ನು ಮಾಡುವಾಗ ಅದು ಎಲ್ಲಿದ್ರೂ ಬರುತ್ತೆ. ಹಾಗೆ ಅದೇ ರೀತಿಯೇ ಇದು ನೀವು ಆ ಚಿಲಿಮೆ ಇಟ್ಟು ಕೂಡಲೇ ತುಂಬ ಖುಷಿಯಿಂದ ಅದು ಬಂದು ಸ್ವೀಕಾರ ಮಾಡಿ ಹೋಗುತ್ತಂತೆ. ಅಂದ್ರೆ ಅದಕ್ಕೆ ಯಾರು ಇಟ್ಟು ಹೋಗಿದಾರೋ ಅವ್ರದ್ದು ಆಕಾಂಕ್ಷೆ ಏನಿದೆಯೋ ಅದನ್ನು ಈಡೇರಿಸ್ತಕ್ಕಂತಹದ್ದನ್ನು ಅದನ್ನು ಆಶೀರ್ವಚನೆ ಮಾಡಿ ಹೋಗುತ್ತಂತೆ. ಅಂತಹದ್ದಕ್ಕಾಗಿ ಈ ಷಷ್ಠಿಯನ್ನು ಯಾರು ಮಾಡ್ತಾರೋ ಅತ್ಯಂತ ಅದ್ಭುತ, ನೋವಿಂದ ನರಳ್ತಾ ಇರ್ತಕ್ಕಂಥವ್ರು ನಲಿವಿನ ಕಡೆ ಧಾವಿಸ್ಲಿಕ್ಕೆ ಈ ಷಷ್ಠಿಯನ್ನು ಮಾಡ್ತಾ ಅದ್ಭುತ ಫಲವನ್ನು ಪಡ್ಕೊಳ್ತೀವಿ. ಖಂಡಿತ ಗುರುಗಳು, ಎಲ್ಲ ಕೂಡ ಮನೇಲಿರುವಂಥ ವಸ್ತುಗಳನ್ನ ನಾವು ಬಳಕೆ ಮಾಡಿಕೊಂಡೇ ಮಾಡಬೇಕು ಅಂತ ಇದೆ. ಆದರೂ ಕೂಡ ಒಂದಿನ ಮುಂಚಿತವಾಗೇ ತಿಳಿಸಿದ್ದೀರ ನಾವು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅಂತ. ನಾಗ ಚೌತಿ, ನಾಗ ಪಂಚಮಿ ಆಚರಣೆ ಮಾಡಿದ್ರು. ಈ ಷಷ್ಠಿಯ ವಿಶೇಷತೆ ಏನು, ಇನ್ನು ನಮ್ಮ ಒಂದು ಆಸೆಗಳನ್ನ ಈಡೇರಿಸ್ಕೊಳ್ಬೇಕು ಅಂತಂದರೆ ಇದು ಸೂಕ್ತವಾಗಿರುವಂಥ ಸಮಯ. ಇನ್ನು 9 ಗಂಟೆನ ಮಿಸ್ ಮಾಡಬಾರ್ದು ಅಂತ ಹೇಳಿದ್ರಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಸೊ ಒಂದಿನ ಮುಂಚಿತವಾಗಿ ನಿಮಗೆ ಗುರುಗಳು ಮಾಹಿತಿಯನ್ನು ಕೊಟ್ಬಿಟ್ಟಿದ್ದಾರೆ. ಸೊ ನಾಳಿನ ಷಷ್ಠಿಯ ಆಚರಣೆ ನೀವು ಯಾವ ರೀತಿ ಮಾಡಬೇಕು ಅಂತ. ಇನ್ನು ಆಗಸ್ಟ್ 14ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಅದು ಕೂಡ ಬಹಳ ವಿಶೇಷವಾಗಿರುವಂಥ ದಿನದಂದು ಅಮೃತ ಸಿದ್ಧಿ ಯೋಗ ಇದೆ. ಸೊ ದಯವಿಟ್ಟು ಈ ಒಂದು ಅವಕಾಶವನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಕನಸುಗಳು, ಆಸೆಗಳು ಎಲ್ಲವೂ ಕೂಡ ನೆನಸಾಗಬೇಕು, ಈಡೇರಬೇಕು ಅಂತಂದರೆ ಈ ಒಂದು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬೇಕಾಗತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.